ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಇವತ್ತು ರೆಡಿ ಆಗಿದ್ದೀನಿ. ಇವತ್ತು ನಿನ್ನೆ ಲೇಟ್ ಆಗೋದು ಬೇಡ, ನನ್ನ ಹತ್ರ ಲೇಟ್ ಆಗೋದು ಬೇಡ ಅಂತ ಇವತ್ತು ಎಲ್ಲರಿಗಿಂತ ಬೇಗ ರೆಡಿ ಆಗಿದ್ದೀನಿ. ಅಂದರೆ ಸಂಧ್ಯಾವನ್ನೆಲ್ಲ ಮುಗೀತು. ಈ ಸದ್ಯಕ್ಕೆ 6 ಗಂಟೆ ಟೈಮ್, 6 ಅಲ್ಲ 6:50 ಟೈಮ್. ಇನ್ನು 25 ನಿಮಿಷ ಇದೆ ನಾನು ಕಾಲೇಜಿಗೆ ಬಿಡೋಕ್ಕೆ. ಸೊ ಸದ್ಯಕ್ಕೆ ಇವಾಗ ಏನಿಲ್ಲ, ಆರಾಮಾಗಿರೋಣ. ಬ್ಯಾಗೆಲ್ಲ ಒಂದು ಸತಿ ರೆಡಿ ಮಾಡಿಕೊಂಡು ಇವಾಗ ಸನ್ಸ್ಕ್ರೀಮ್ ಹಾಕ್ಕೋಬೇಕು. ಸನ್ಸ್ಕ್ರೀಮಲ್ಲಿದೆ, ಹಾಕ್ಕೊಬಿಟ್ಟು ಮತ್ತೆ ಹೋಗೋಣ ಗೈಸ್. ಅಮ್ಮ ಮುದ್ದೆ ಮಾಡ್ತಾವ್ರೆ, ಮುದ್ದೆ ಸಾರು ತಿನ್ಬಿಟ್ಟು ಹೋಗೋದು ಗೈಸ್. ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ನೋಡಿದ್ರೆ ಯಾವುದೂ ಹೋಗೋ ಬಸ್ ಇಲ್ಲ. ಒಂದು ಬಸ್ ಇದೆ, ಅದು ಖಾಲಿ ಇಲ್ಲ. ನಾನ್ ಸ್ಟಾಪ್ ಬಸ್ ಇದೆ, ಇಲ್ಲೊಂದು ನಾನ್ ಸ್ಟಾಪ್ ಬಸ್ ಇದೆ ಅಷ್ಟೇ. ನೋಡ್ಬೇಕು ಇವಾಗ ಇನ್ನೊಂದು 2 ನಿಮಿಷಕ್ಕೆ ಬಸ್ ಬರುತ್ತೆ, ಹತ್ತಿ ಹೋಗೋಣ ಗೈಸ್. ನಾನು ದೇವನಹಳ್ಳಿಗೆ ಹೋಗಿ ಇಲ್ಲಿದ್ದ ತಕ್ಷಣ ದೀಪಕ್ ಬಂದುಬಿಟ್ಟು ನೋಡಿ, ದೀಪಕ್ ಇದ್ದಾನೆ. ದೀಪಕ್ ಬಂದುಬಿಟ್ಟು ವಾಪಸ್ ಬಂದು ಕ್ರಿಕೆಟ್ ಆಡೋಣ ಅಂತ. ನನಗೂ ಹೇಗೋ ಒಂದೇ ಲ್ಯಾಬ್ ಇದ್ದಿದ್ದು ಅಂತ ನಾನು ಬಂದುಬಿಟ್ಟು ಆರಾಮಾಗಿ ಇವಾಗ ಸದ್ಯಕ್ಕೆ ಬ್ಯಾಗಲ್ಲಿ ಇಟ್ಬಿಟ್ಟು ಇವಾಗ ಡ್ರೆಸ್ಸಿಂಗ್ ಮಾಡಿಕೊಂಡು ಆರಾಮಾಗಿ ರೆಡಿಯಾಗಿ ಹೋಗೋಣ ಗೈಸ್. ಸದ್ಯಕ್ಕೆ ಅಷ್ಟೇ, ಮತ್ತೆ ಸಿಗೋಣ, ಬಾಯ್ ಬಾಯ್. ಫೋನಲ್ಲಿ ಲೊಕೇಶನ್ ನೋಡಿಕೊಂಡು ಇಲ್ಲಿ ಎಲ್ಲರೂ ಬಂದಿದ್ದೀವಿ. ಇವಾಗ ಹೋಗಿ ಗ್ರೌಂಡ್ಗೆ ಹೋಗೋಣ ಅಂತೆ. ಇಲ್ಲಿ ನೋಡಿ ಲೊಕೇಶನ್ ತೋರಿಸ್ತಾ ಇದೆ. ಇವಾಗ ಸದ್ಯಕ್ಕೆ ಲೊಕೇಶನ್ಗೆ ಹೋಗೋದೆ. ನಮ್ಮ ದೀಪಕ್ ಗಾಡಿ ಓಡಿಸ್ತಾ ಇದ್ದಾನೆ. ಇಲ್ಲಿ ಮಂಜುನಾಥ್ ನೋಡಿ ಬಾಲ್ ಕೊಡ್ತಾನೆ, ಎಲ್ಲ ನನ್ನ ಕೈಗೆ ಕೊಡ್ತಾರೆ ನೋಡಿ. ಎಲ್ಲ ನಗೀತಾ ಇದ್ದಾರೆ ನನ್ನ ವಿಡಿಯೋ ತೆಗೆದು ನೋಡ್ಬಿಟ್ಟು. ಬನ್ನಿ ಹೋಗೋಣ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವುದಾದ್ರೂ ರೋಡ್ ಚೆನ್ನಾಗಿದೆ ಅಂದರೆ ಇದೊಂದೇ ರೋಡ್ ಚೆನ್ನಾಗಿರೋದು. ಇನ್ಯಾವ ರೋಡು ಚೆನ್ನಾಗಿಲ್ಲ, ಇಷ್ಟು ಚೆನ್ನಾಗಿದೆ ಈ ರೋಡು. ಅಲ್ಲ, ಪ್ರೆಗ್ನೆಂಟ್ ಆಗೋದಿಲ್ಲ, ಮಗು ಹುಟ್ಟುತ್ತೆ. ಹಾಂ, ಈ ರೋಡ್ ಮುಗೀತು ಗಾಯ್ಸ್. ಹೋಗೋಣ ಇವಾಗ. ಜೀವಮಾನದಲ್ಲಿ ಸೈಕಲ್ ಇಲ್ಲ ಗಾಯ್ಸ್. ನೋಡಿ ಇವಾಗ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದ್ವಿ. ಇಲ್ಲಿ ವಿಕೆಟ್ಸ್ ರೆಡಿ ಇದೆ. ಇಲ್ಲೆಲ್ಲ ಹೀಗಿದೆ, ಹೊಡೆದ್ರೆ ಆರಾಮಾಗಿ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಪಾಪ ನಮ್ಮ ಅಣ್ಣಂದರು. ಇವಾಗ ಗಾಡಿಯಲ್ಲಿ ಬಂದ್ವಿ, ಇನ್ನೂ 3 ಬರ್ತಾರಂತೆ. 3 ಇನ್ನೂ ಜಾಸ್ತಿ ಜನ ಬರ್ತಾರೆ. ಇವಾಗ ಗೇಮ್ ಆಡೋಣ ಸದ್ಯಕ್ಕೆ. ಬಿಸಿಲು ಸಾಕಾತಿದೆ ಗಾಯ್ಸ್. ಸರಿ ಕುತ್ಕೊಳ್ಳೋಣ ಹೋಗಿ ಸ್ವಲ್ಪ ಹೊತ್ತು ಗಾಯ್ಸ್. ಇವಾಗ ಟಾಸ್ ಆಯಿತು, ಟಾಸಲ್ಲಿ ಸೋತದ್ವಿ. ಅದಕ್ಕೆ ಬಾಲಿಂಗ್ ಚೂಸ್ ಮಾಡಿ ಅವ್ರು ಬ್ಯಾಟಿಂಗ್ ಆಡ್ತಾರಂತೆ. ಏನ್ ಜೇವಿ ನೋಡಿ ಬ್ರೋ, ಯಾವ ಬ್ಯಾಟಿಂಗ್ ಆಡ್ತಾರೋ ಗೊತ್ತಿಲ್ಲ. ಇವಾಗ ನನ್ನ ಒಂದು ಆತ್ಮ, ಪ್ರೇತಾತ್ಮ, ನನ್ನ ಹಾರ್ಟು ಇಲ್ಲಿದ್ದಾನೆ. ಯಾಕಂದರೆ ಅವ್ರ ನನ್ನ ಹೆಸರು ಅವ್ರ ಹೆಸರು 2 ಸೇಮು. ಹಾಂ, ನಾ ಪೇರು ಪ್ರಕೃತಿ, ನೀ ಪೇರು ಪ್ರಕೃತ್ರ ನೋಡಿ ಗಾಯ್ಸ್. ಇಬ್ಬರ ಹೆಸರು ಸೇಮ್, ಅದಕ್ಕೆ ಅವ್ನು ನನ್ನ ಹಾರ್ಟು. ಇವಾಗ ಆಡೋಣ ಗಾಯ್ಸ್. 5 ಓವರ್ ಅಂತೆ, ಗ್ರೌಂಡ್ ಇಷ್ಟಿದೆ. ಆಡೋಣ ಗಾಯ್ಸ್. ಆದರೆ ಮನ್ಮನಿದೆ, ಪಿಚ್ ಹೋಗೋದು ಸ್ವಲ್ಪ ಡೌಟು. ಆಡೋಣ ಇವಾಗ ಗಾಯ್ಸ್. ಇವಾಗ ನಮ್ಮ ಬೌಲಿಂಗ್ ಆಯಿತು. ಎಷ್ಟೊಂದು 28-29 ಟಾರ್ಗೆಟ್ ಇದೆ 5 ಓವರಲ್ಲಿ. ಆಡ್ತಾ ಇದ್ದಾರೆ. ಆಲ್ರೆಡಿ ಒಂದು ವಿಕೆಟ್ ಬಿಟ್ಟು 2 ವಿಕೆಟ್ ಆಗೋಯ್ತು. ಇವಾಗ ಇನ್ನು 3 ವಿಕೆಟ್ ಇದೆ. ನಡೀರಿ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಜೆನ್ನಿ ಬ್ಯಾಟಿಂಗಲ್ಲಿದ್ದಾನೆ. ನಾಲ್ಕು ಸ್ಕೋರ್ ಗಾಯ್ಸ್. ಫಸ್ಟ್ ಮ್ಯಾಚ್ ಗೆದ್ದಿದ್ದಾಯ್ತು. ಇವಾಗ ಸೆಕೆಂಡ್ ಮ್ಯಾಚ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲು 6. ಸ್ಕೋರ್ 2 ಬಾಲಲ್ಲಿ 10 ಹೊಡೆದಿದ್ದಾರೆ ಪಾಪ. ನೋಡಿ ಇಲ್ಲಿ ಪಾಪ ಪ್ರಕೃತಿ ನನ್ನ ಹೆಸರಲ್ಲಿ ಇಟ್ಕೊಂಡು ಅವಮಾನ ಮಾಡ್ತಾರೆ ನನ್ನ ಹೆಸರಿಗೆ. ನಡೀರಿ ಗಾಯ್ಸ್, ಇವಾಗ ಈ ಮ್ಯಾಚು ಗೆಲ್ಲೋಣ ಪಕ್ಕ. ಇವಾಗ ಸೆಲ್ಫಿ ಟೈಮ್. ಗೇಮ್ ಮಾಡಿದ್ದಾಯ್ತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಿಗ್ತೀರಾ ನಿಧಾನಕ್ಕೆ ಹೋಗ್ತಾ ಇದೀವಿ. ಈಗೆಲ್ಲ ಬಿಗ್ ಯೂಟ್ಯೂಬರ್ ಇಲ್ಲೇ ಇದ್ದಾರೆ. ಇನ್ಸ್ಟಾಗ್ರಾಮ್ ಮಾಡಿ ಮೊನ್ನೆ ಕೊಲಾಬ್ ಮಾಡಿದ್ದೆ, ಅಲ್ಲ ಯಾರು ಮಾಡಿದ್ದೆ, ಮೆನ್ಷನ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಮೊನ್ನೆ ವಿಡಿಯೋದಲ್ಲಿ ಜನ್ನಿ ಮನೆ ಮುಂದೆ ಪ್ರಮೋಷನ್ ಕೊಟ್ಟರಲ್ಲ, ಫ್ರೀ ಪ್ರಮೋಷನ್ ಹಾಕಿದ್ದೀನಿ, ಫೋಟೋ ಮಾಡಿದ್ದೀನಿ. ದೀಪಕ್ ಐಡಿ ಅಂತ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಮನೆಗೆ ಹೋಗಿ
ಕರೆಕ್ಟ್. ಇವಾಗ ಸಂಡೆಯಲ್ಲಿ ಹೋಗಪ್ಪ ಪೊಲೀಸ್ ಯಾಕೋ ಪ್ರಚಾರ ಇಲ್ಲ ಹುಡುಗಿರು ಬರ್ತಾವ್ರೆ ಪೊಲೀಸರು ಫೈನ್ ಕಟ್ಟಿ ಯಾರಾದರೂ ಒಳ್ಳೆಯವ್ರು ಇದ್ದರೆ ಹೇಳ್ತಾರೆ ಹೋಗ್ಬೇಡ್ರಿ ಪೊಲೀಸರು ಇದ್ದಾರೆ ಅಂತ. ನಮ್ಮಂಥವ್ರು ಮೊನ್ನೆ ಒಬ್ರಿಗೆ ಹೆಲ್ಪ್ ಮಾಡಿದ್ವಿ. ಮತ್ತೆ ಫೋನ್ ಮಾಡಿ ನಮಗೂ ಹೆಲ್ಪ್ ಮಾಡ್ಬೇಕು ತಾನೆ. ಅಂದರೆ ನಾವು ಫೈನ್ ಹಾಕ್ಸ್ಕೊಂಡು ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಗಾಯ್ಸ್ ಇವತ್ತಾನೆ ಮನೆಗೆ ಬಂದು ಮಕ್ಕ ತೊಳ್ಕೊಂಡು ಫ್ರೆಶ್ ಆದೆ. ಅವರಿಬ್ಬರು ಅಲ್ಲೇ ಕೂತ್ಕೊಂಡಿದ್ದಾರೆ. ನಂದು ಫ್ರೆಶ್ ಆಗಿ ಒಂದು ಬಾಟ್ಲ್ ನೀರು ಕುಡಿದು ಇವಾಗ ಸದ್ಯಕ್ಕೆ ಚಿಲ್ಲಾಗ್ತಾ ಇದ್ದೀನಿ. ಇವಾಗ ಒಂದು ದೀಪಕ್ಕೆ ಮನೆಗೆ ಹೋಗ್ತಾರಂತೆ, ಮಂಜುನಾಥ್ ಮನೆಗೆ ಹೋಗ್ತಾರಂತೆ. ಸದ್ಯಕ್ಕೆ ಇವಾಗ ಏನು ಮಾಡಬೇಕು ನೋಡೋಣ. ಅಷ್ಟು ಹೊಟ್ಟೆ ಅಷ್ಟೊತ್ತಾಗಿದೆ, ಆಮೇಲೆ ಹೋಗ್ತೀನಿ ನಾನು. ಅನ್ನ ಸಾರು ಬಗ್ಗೆ ಮಾಡೋದು ಕೂತ್ಕೊಳ್ಳೋದು. ಸದ್ಯಕ್ಕೆ ಇವಾಗ ಅಷ್ಟೇ ಮತ್ತೆ ಸಿಗೋಣ. ನೋಡಿ ಅವರಿಬ್ಬರು ಕೂತ್ಕೊಂಡು ಏನೋ ಮಾಡ್ತಿದ್ದಾರೆ. ಸರಿ ಸಿಗೋಣ. ಇವಾಗ ಎಡಿಟ್ ಮಾಡಿದ್ದಾಯಿತು, ಇವಾಗ ಅಪ್ಲೋಡ್ ಮಾಡಿದ್ದು ಆಯಿತು. ಹಾಗೆ ನೋಡಿ ಇಲ್ಲಿ ಕಳ್ಳೆಪುರಿ ಬೂಂದಿ ಇದೆ. ಇವಾಗ ತಿಂದುಬಿಟ್ಟು ನೆನ್ನೆ ವೀಡಿಯೋ ಕೂಡ ನಾಳೆ ಹಾಕೋ ವೀಡಿಯೋ ಕೂಡ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವಾಗ ಟೈಮ್ಸ್ ಹೆಂಗೂ ಫ್ರೀ ಇದ್ದೀನಿ ಇವಾಗ. ಇದನ್ನ ತಿಂತ ಕೂತ್ಕೊಂಡು ಎಡಿಟ್ ಮಾಡೋಣ ಅಷ್ಟೇ. ಸದ್ಯಕ್ಕೆ ಆಮೇಲೆ ಸಿಗೋಣ. ಬಾಯ್ ಗಾಯ್ಸ್ ವೀಡಿಯೋ ಎಡಿಟ್ ಮಾಡಿದ್ದು ಆಯಿತು. ಅಮ್ಮ ಕೂಡ ಬಂದರು. ಅಮ್ಮ ಬಂದಮೇಲೆ ಊಟ ಕೂಡ ಮಾಡಿದ್ದಾಯಿತು. ಸದ್ಯಕ್ಕೆ ಫೋನಲ್ಲಿ ಚಾರ್ಜ್ ಕಡಿಮೆ ಇದೆ. ಸ್ವಲ್ಪ ಚಾರ್ಜ್ ಆಗಿಬಿಟ್ಟು ಸ್ವಲ್ಪ ಆರಾಮಾಗಿ ಪೀಸಾಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಆಮೇಲೆ ಮತ್ತೆ ಸಿಗೋಣ ಗಾಯ್ಸ್ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ರ್ಯಾಲಿ ಹೋಗ್ತಾಯಿತ್ತು ಹಿಂದೂಸ್ದು. ಅದು ಏನಕ್ಕೆ ಏನೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರ್ಯಾಲಿ ಅಂತೂ ಹೋಗ್ತಾಯಿತ್ತು. ಎಲ್ಲರೂ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಎಲ್ಲ ಗಾಡಿಗಳಲ್ಲೂ ಒಂದು ಬಾಟ ಹಾಕ್ಕೊಂಡು ಎಲ್ಲ ಹೋಗ್ತಿದ್ರು. ಅದಕ್ಕೆ ಎಲ್ಲ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಹಾಗೆ ತೋರಿಸ್ತಾ ಇದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗಾಯ್ಸ್. 2000 years later. ಗಾಯ್ಸ್ ಇವಾಗ ನಮ್ಮೂರಲ್ಲಿ ಅವರೆಕಾಯಿ ಮೇಳ ಆಗಿದೆ. ಅದಕ್ಕೆ ಇವಾಗ ನಾವೆಲ್ಲರೂ ಅವರೆಕಾಯಿ ಮೇಳಕ್ಕೆ ಬಂದಿದ್ದೀವಿ. ಯಾರ್ಯಾರು ಗೊತ್ತಾ, ನಾನು ನಮ್ಮ ಮಾವ ನಮ್ಮಮ್ಮ ಅವರೆಲ್ಲ ಮುಂದೆ ಇದ್ದಾರೆ. ನನ್ನ ಗಾಡಿಯಲ್ಲಿ ನಮ್ಮ ತಂಗಿನ ಬಿಟ್ಬಿಟ್ಟು ಬಂದೆ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲೇ ಅವರೆಕಾಯಿ ಮೇಳ ಆಗ್ತಾ ಇರೋದು. ಇವಾಗ ಅವರೆಕಾಯಿ ಮೇಳನ ಎಕ್ಸ್ಪ್ಲೋರ್ ಮಾಡೋಣ ನಡೀರಿ ಗಾಯ್ಸ್. ಸಖತ್ತಾಗಿರುತ್ತೆ. ನೋಡೋಣ, ತಿನ್ನೋಣ, ಏನಾದರೂ ಮಾಡಿಸಿ ಏನೇನು ಮಾಡಿದೆ ಅವೆಲ್ಲ ತೋರಿಸಿ ನಡೀರಿ. ಫುಲ್ಲು ರಶ್ ಇದೆ ಗಾಯ್ಸ್ ಇಲ್ಲಿ. ತೋರಿಸ್ತೀನಿ ಸರ್. ಹಣ್ಣು ಗುಲ್ಕನ್ನು ಮತ್ತು ಬೆಣ್ಣೆ ಹಾಕ್ಕೊಡ್ತಾ ಇದ್ದಾರೆ. ಅಲ್ಲಿ ತೊಗೊಂಡಿದ್ದೀವಿ, ತಿಂದು ನೋಡೋಣ ಗಾಯ್ಸ್ ಹೇಗಿದೆ ಅಂತ. ಗಾಯ್ಸ್ ಇಲ್ಲಿಗೆ ಬಂದಿದ್ರೆ ಹೆಸರಿಗೆ ಮಾತ್ರ ಅವರೇ ಬೇಳೆ ಮೇಳ. ಆದರೆ ಎಲ್ಲ ಅವರೇ ಬೇಳೆ ಆಗೋಗಿದೆ ಅಂತ ಬಟಾಣಿ ಎಲ್ಲ ಯೂಸ್ ಮಾಡ್ತಿದ್ರು. ಬಟಾಣಿ ಹಾಕೋದಿದ್ರೆ ಆಚೆ ತಿನ್ಬೋದು ಗಾಯ್ಸ್. ಆಚೆ ಇಲ್ಲದೇನು ತಿನ್ನೋ ಸ್ಪೆಷಾಲಿಟಿ ಹೇಳಿ. ಬಟಾಣಿ ಮಸಾಲೆ ಪೂರಿ 60 ರೂಪಾಯಿ ಅಂತೆ. ಆಚೆಗೆ ಹೋದರೆ ಅದೇ 30 ರೂಪಾಯಿಗೆ ಸಿಗುತ್ತೆ. ಅವರೇ ಬೇಳೆ ಇರುತ್ತೆ. ನಮ್ಮ ನೋಡಿದರೆ ಅವರೇ ಬೇಳೆ ಇಲ್ವ ಅಂತ ಸದ್ಯಕ್ಕೆ ನೋಡಿ ಇಲ್ಲೇ ಮಾಡ್ತಾಯಿದ್ದೆಲ್ಲ ಎಲ್ಲ ಅವರೇ ಬೇಳೆ ಎಲ್ಲ ಆಗೋಗಿ ಮಾಮೂಲಿ ಎಲ್ಲ ಬಟಾಣಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ಅದಕ್ಕೆ ಸದ್ಯಕ್ಕೆ ಮನೆಗೆ ಹೋಗೋಣ. ಸದ್ಯಕ್ಕೆ ಇವಾಗ ನಡೀರಿ ಹೋಗೋಣ. ಅವರೇ ಬೆಳೆ ಮೇಲೆ ಇದೆ, ಆದರೆ ಅವರೇ ಬೇರೆನೇ ಇಲ್ಲ, ಎಲ್ಲ ಬಟಾಣಿ ಮೇಲೆ ಆಗ್ಬಿಟ್ಟಿದೆ ಅದು. ಪಾವ್ ಭಾಜಿ ಅವರೇ ಬೇಳೆ ಪಾವ್ ಭಾಜಿ ಅಲ್ಲೇನದು ಬಂದಿದ್ದು ಲೇಟ್ ಆಗಿರೋದಕ್ಕಷ್ಟೇ. ಹಾಂ, ಎಲ್ಲ ಲೇಟ್ ಆಗಿರೋದಕ್ಕೆಲ್ಲ ಕಾರಿತ್ತು. ಅದಕ್ಕೋಸ್ಕರ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ನೀವೇನಾದರೂ ಬರೋಂಗಿದ್ರೆ ನಾಳೆ ಬರ್ಕೊಳ್ಳಿ. ಆದರೆ ನಾನು ಆ ವಿಡಿಯೋ ಹಾಕೋದು ನಾಳಿದ್ದು, ನೀವು ಬರೋ ಅಷ್ಟೊತ್ತಿಗೆ ಇದಿರಲ್ಲ. ಸದ್ಯಕ್ಕೆ ನಾವೆಲ್ಲ ಮನೆಗೆ ಹೋಗೋಣ. ಇವತ್ತು ಅವರೇ ಬೇಳೆ ಮೇಳದಲ್ಲಿ ಖಾಲಿ ಆಗಿಬಿಟ್ಟೈತೆ. ಎಲ್ಲ ಅವರೇ ಬೇಳೆ ಖಾಲಿ ಆಗಿಬಿಟ್ಟೈತಂತೆ. ಎಲ್ಲ ಬಟಾಣಿಗಳು ಹಾಕಿಬಿಟ್ಟಿದ್ದಾರೆ. ಸ್ಲೋ ಫುಲ್ಲು ಬ್ರೇಕ್ ಕೊಟ್ಟು. ಅದಕ್ಕೆ ಸ್ಕಂದ ಚಾಟ್ಸ್ಗೆ ಹೋಗ್ತಾ ಇದೀವಿ. ಏನು ತಿನ್ನ ನೋಡೋಣ, ಏನಿದೆಯೋ ಏನೋ ಗೊತ್ತಿಲ್ಲ. ನಾನು ಒಂದೇ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದಿದ್ದೆ ಅಷ್ಟೇ ಗ್ಯಾಪ್ನೇ ಇರೋದು ಗೈಸ್. ಇವಾಗ ಏನು ಸಿಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಸಮೋಸ ಮಸಾಲೆ ತಿನ್ಕೊಂಡು ಹೋಗೋಣ ಗಾಯ್ಸ್. ಇವಾಗ ಮನೆಗೆ ಬಂದಾಯಿತು. ಇವಾಗ ಸದ್ಯಕ್ಕೆ ಟೈಮ್ ಆಯಿತು, 10:15 ಆಗ್ತಾ ಬರ್ತಿದೆ. ಇವಾಗ ಸದ್ಯಕ್ಕೆ ಆರಾಮಾಗಿ ಮಲ್ಕೋಬೇಡ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇವತ್ತೆಲ್ಲ ಕ್ಲೀನ್ ಮಾಡಿ ಸೈಡಲ್ಲಿ ಎತ್ತಿಕ್ಕಿ ಆರಾಮಾಗಿ ಮಲ್ಕೋಬೇಡ ಗಾಯ್ಸ್. ಸದ್ಯಕ್ಕೆ ಗುಡ್ ನೈಟ್. ಇದೇ ಬರ್ತದೆ. ಬೆಳಗ್ಗೆ ಬೇಗ ಎದ್ದೋಣ. ಬೆಳಗ್ಗೆ ಸಿಗೋಣ, ನಾಳೆ ಸಿಗೋಣ. ಸದ್ಯಕ್ಕೆ ಬಾಯ್.
ಗಾಯ್ಸ್ ನಾನು ಮಲ್ಕೊಳಕ್ಕೆ ಹೋಗಿದ್ದೆ, ಆದರೆ ನಮ್ಮ ಅಮ್ಮ ನಮ್ಮ ಅಪ್ಪ ಅಯ್ಯಪ್ಪ ಸ್ವಾಮಿ ಭಜನೆಗೆ ಹೋಗಿದ್ರು. ಸೊ ಅಲ್ಲಿ ರೊಟ್ಟಿ, ಉಪ್ಪಿಟ್ಟು, ಸ್ವೀಟು, ಬೋಂಡ, ಇಡ್ಲಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಅದಕ್ಕೆ ತೊಗೊಬಂದಿದ್ರು, ಇದನ್ನು ತಿನ್ಕೊಬಿಟ್ಟು ಹೋಗಿ ಮಲ್ಕೊಳ್ಳೋಣ ಗಾಯ್ಸ್ ಅದಕ್ಕೆ.